ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನ್ ಅಪ್ಡೇಟ್ಗೆ ಸ್ವಾಗತ. ಹೇಳ್ತಾ ಗಿಲ್ಲಿ ನಟ ಅವರು ಇಲ್ಲಿ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರೋತ್ಸಾಹ ಕೊಡಬೇಕು ಅಂತಂದು ಸ್ಕೂಲಿಗೆ ಹೋಗಿರ್ತಾರೆ. ಆ ಒಂದು ಸ್ಕೂಲ್ನಲ್ಲಿ ಇದ್ದಂಥ ಒಂದು ಮಕ್ಕಳನ್ನು ನೋಡಿ ಎಮೋಷ್ನಲ್ ಆಗಿಬಿಡ್ತಾರೆ. ಏನು ಕತೆ ಏನಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡಿ, ಗಿಲ್ಲಿ ನಟ ಅವರು ಇವಾಗ ಅಂಗವಿಕಲ ಒಂದು ಅಂದರೆ ಕಾಲಿಲ್ಲಾರ್ದವರು, ಕಣ್ಣು ಕಾಣಿಸ್ತಾ ಇರೋದು ಮತ್ತು ಅಂಗವಿಕಲ ಒಂದು ವಿಚೇತನ ಅವರಿಗೆ ಇಲ್ಲಿ ಸ್ಕೂಲ್ ಇರುತ್ತದೆ. ಸ್ಕೂಲ್ಗೆ ಪ್ರೋಗ್ರಾಮ್ಗೆ ಇಲ್ಲಿ ಗಿಲ್ಲಿನ ಇನ್ವೈಟ್ ಮಾಡಿರ್ತಾರೆ. ಆ ಒಂದು ಇವೆಂಟ್ಗೆ ಹೋದ ತಕ್ಷಣ ಇಲ್ಲಿ ಸ್ಕೂಲ್ನಲ್ಲಿ ಆ ಒಂದು ಮಕ್ಕಳು ಎಲ್ಲ ಓಡೋಡಿ ಗಿಲ್ಲಿನ ಸ್ವಲ್ಪ ಒಂದು ಮಕ್ಕಳಿಗೆ ಕಣ್ಣೇ ಕಾಣ್ತಿರೋದಿಲ್ಲ, ಇನ್ನೂ ಸ್ವಲ್ಪ ಮಕ್ಕಳಿಗೆ ಕಿವಿ ಕೇಳ್ತಿರೋದಿಲ್ಲ, ಬಾಯಿ ಮಾತಾಡೋಕ್ಕೂ ಕೂಡ ಬರ್ತಾ ಇರೋದಿಲ್ಲ. ಇನ್ನೊಬ್ಬರು ಅಂತೂ ಬಂದುಬಿಡ್ತಾರೆ, ಅವರಿಗೆ ಕಣ್ಣು ಸರಿಯಾಗಿ ಕಾಣ್ತಾ ಇರ್ತಿರಲಿಲ್ಲ. ಆದರೂ ಕೂಡ ಗಿಲ್ಲಿ ನಟ ಅವರು ಬಂದಿದ್ದಾರೆ ಅಂತ ಅಂದ ತಕ್ಷಣ ಆ ಒಂದು ಪುಟ್ಟ ಬಾಲಕ ಗಿಲ್ಲಿನ ತಪ್ಕೊಂಡು ಎಷ್ಟು ಖುಷಿಯಿಂದ ಕುಣಿದಾಡ್ಬಿಡ್ತಾನೆ ಅಂದರೆ, ನಾ ಇಲ್ಲಿ ಕ್ಯಾಪ್ಚರ್ನಲ್ಲಿ ಲಾಸ್ಟ್ಗೆ ಥಂಬ್ಲೈನಲ್ಲಿ ಹಾಕಿರ್ತೀನಿ ನೋಡಿ. ತುಂಬ ದುಃಖ ಆಗುತ್ತೆ. ಅಷ್ಟೊಂದು ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ ಗಿಲ್ಲಿ ನಟ ಅವರು ಮಕ್ಕಳ ಒಂದು ಪ್ರೋಗ್ರಾಮ್ ಇಲ್ಲಿ ಸ್ಕೂಲ್ಗೆ ಹೋದ ತಕ್ಷಣ ಆ ಒಂದು ಇದ್ದಂಥ ಒಂದು ಎಲ್ಲ ಒಂದು ಮಕ್ಕಳು ಸಮಕ ಗಿಲ್ಲಿ 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 ನಮ್ಮ ಗಿಲ್ಲಿ ಅಂತಂದು ತಬ್ಕೊಂಬಿ ಹತ್ಬಿಡ್ತಾರೆ. ಆಮೇಲೆ ಇಲ್ಲಿ ಕಾಲು ಕೂಡ ಇರುವುದಿಲ್ಲ, ವೀಲ್ ಚೇರ್ನಲ್ಲಿ ಬಂದು ಗಿಲ್ಲಿಯವ್ರ ಜೊತೆಗೆ ಮಾತಾಡ್ತಾ ಇರ್ತಾರೆ. ಆ ಒಂದು ದೃಶ್ಯನ ನೋಡಿ ಗಿಲ್ಲಿಯವರು ಪೋಸ್ಟ್ ಹಾಕಿದ್ದಾರೆ. ಇಷ್ಟೆಲ್ಲ ಒಂದು ಜಗತ್ತಿನಲ್ಲಿ ಈ ಥರನೂ ಕೂಡ ಪ್ರೀತಿ ಇರುತ್ತಾ, ಈ ಒಂದು ಪ್ರೀತಿನ ನಾನು ಸಂಪಾದನೆ ಮಾಡಿದ್ದೀನಿ, ನಾನೇ ಪುಣ್ಯವಂತ ಅಂತಂದು ಗಿಲ್ಲಿಯವರು ಆ ಒಂದು ಸ್ಕೂಲ್ ಇವೆಂಟ್ನಲ್ಲಿ ಮಾತಾಡ್ತಿರ್ತಾರೆ. ಎಲ್ಲ ಒಂದು ವೀಲ್ ಚೇರಲ್ಲಿ ಇರ್ತಾರೆ ಮತ್ತು ಕಿವಿ ಕೇಳುವುದೇ ಇಲ್ಲ, ಕಣ್ಣು ಕಾಣಿಸ್ತಾ ಇರುವುದಿಲ್ಲ, ಬಾಯಿ ಕೂಡ ಮಾತಾಡ್ತಾ ಇರುವುದಿಲ್ಲ. ಅಂಥ ಒಂದು ವಿದ್ಯಾರ್ಥಿಗಳನ್ನು ನೋಡಿ ಸಾಕಷ್ಟು ಅದೆಷ್ಟೋ ಮಕ್ಕಳು ಅನಾಥವಾಗಿರ್ತಾರೆ. ಅದು ಅನಾಥ ಆಶ್ರಮ. ಅಲ್ಲಿ ಬೆಳೆದು ಬಂದಂಥ ಮಕ್ಕಳು ಒಬ್ಬರಿಗೆ ಕಿವಿ ಕೇಳೋದಿಲ್ಲ, ಒಬ್ಬರಿಗೆ ಏನೇನೋ ಅಂಗವಿಕಲಿರ್ತಾರೆ. ಅಷ್ಟು ಇದ್ದರೂ ಕೂಡ ಅವ್ರಿಗೆ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಇದೆ ಅಲ್ವಾ, ಅದಕ್ಕೆ ಹ್ಯಾಟ್ಸಾಪ್ ಅಂತ ಹೇಳ್ತಾನೆ ಇರ್ಬೋದು. ಇಲ್ಲಿ ಆ ಒಂದು ಮಕ್ಕಳ ಒಂದು ಗಿಲ್ಲಿಯವರು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ದಾರೆ ಮೊನ್ನೆ ತಾನೇ ರೀಸೆಂಟಾಗಿ. ಆ ಒಂದು ದೃಶ್ಯ, ಒಂದೊಂದು ದೃಶ್ಯ ನೋಡಿದರೆ ಕಣ್ಣಲ್ಲಿ ನಮಗೆ ನೀರು ಬರುತ್ತೆ. ಅಂಥ ಒಂದು ದೃಶ್ಯ ಅಂತಾನೆ ಹೇಳ್ಬೋದು. ಎಲ್ಲ ಒಂದು ಮಕ್ಕಳು ಇಲ್ಲಿ ವೀಲ್ ಚೇರ್ನಲ್ಲಿ ಕಾಲಿಲ್ಲದೆ ಇದ್ದರೂ ಕೂಡ ಅವರು ಶಾಲೆಗೆ ಹೋಗಿ ನಾವು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಅಲ್ವಾ. ನಾವು ಕೈ ಕಾಲು ಇದ್ದರೂ ಕೂಡ ಏನೂ ಸಾಧನೆ ಮಾಡೋದಿಲ್ಲ, ಏನೂ ಕುಡಿಯೋದಾಗಲಿ, ಒಬ್ಬೊಬ್ಬರು ಎಷ್ಟೆಲ್ಲ ಕಷ್ಟಪಡ್ತಿರ್ತಾರೆ, ಒಂದು ಹೊತ್ತಿನ ಊಟಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ. ಇನ್ನೊಬ್ಬರು ಎಲ್ಲನೂ ಇದ್ದರೂ ಕೂಡ ಅವರು ಬರೀ ಟೈಮ್ ವೇಸ್ಟ್ ಮಾಡ್ತಾ ಹಾಗೆ ಇಲ್ಲಿ ಡ್ರಿಂಕ್ಸ್ ಮಾಡ್ತಾ ಇಲ್ಲಿ ಎಲ್ಲನೂ ಹಾಳಾಗುತ್ತೆ. ಈ ಒಂದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಛಲ ಹುಟ್ಟೋದು ಯಾವ ಮಕ್ಕಳಿಗೆ ಅಂದರೆ ಅಲ್ಲಿ ಅಂಗವಿಕಲತೆ ಇರುತ್ತದೆ. ಅಂದರೆ ಅವರಿಗೆ ಕೈ ಇರೋದಿಲ್ಲ ಅಥವಾ ಗಿಲ್ಲಿಯವರು ಇಲ್ಲಿ ಅನಾಥಾಶ್ರಮ ಮಕ್ಕಳಿಗೆ ಹೋಗಿರ್ತಾರಲ್ವಾ, ಇಲ್ಲಿ ದೇವರು ಎಷ್ಟು ಕ್ರೂರಿ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಕಿತ್ಕೊಂಡು ಒಂದು ಇನ್ನೊಂದು ಕೊಡ್ತಾನೆ ಅಂತ ಅಂತಾರಲ್ಲ, ಅದು ಸತ್ಯವಾದ ಮಾತು. ಇಲ್ಲಿ ಅನಾಥವಾದ ಮಕ್ಕಳು ಅವರು ಅನಾಥ ಬಿಟ್ಟಿರ್ತಾರೆ ಮತ್ತು ಅಂಗವಿಕಲಿರ್ತಾರಲ್ಲ, ಅವರಿಗೆ ಒಂದು ದೈವಿಕ ಒಂದು ಶಕ್ತಿ ಕೊಟ್ಟಿರ್ತಾನೆ ಆ ದೇವರು. ಏನೋ ಒಂದು ಸಾಧನೆ ಮಾಡಿಸ್ಬೇಕು ಅಂತಂದು ಇವಾಗ ಕಣ್ ಕಾಣ್ತಾ ಇರೋದಿಲ್ಲ, ಆದರೂ ಕೂಡ ಸ್ಪರ್ಶದ ಮುಖಾಂತರ ಯಾರು ಬಂದರು ಏನು ಅಂತಂದು ಬರೀ ಅವರು ವಾಸನೆ ಒಂದು ದಿವ್ಸ ಬಂದ ತಕ್ಷಣ ಮತ್ತೊಂದು ದಿನ ಅದೇ ಟೈಮಿಗೆ ಯಾವಾಗಾದರೂ ಬಂದರೂ ಕೂಡ ಇವರೇ ಬಂದಿದ್ದಾರೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಕಿವಿ ಕೇಳ್ತಾ ಇರೋದಿಲ್ಲ, ಅವರಿಗೂ ಕೂಡ ಒಂದು ಸ್ಪರ್ಶದ ಮುಖಾಂತರ ಟಚ್ ಮಾಡಿದರೆ ಇದೇ ಇದು ಅಂತಂದು ಎಲ್ಲ ಗೊತ್ತಾಗುತ್ತದೆ. ಬಾಯಿ ಮಾತಾಡ್ತಾ ಇರದೇ ಇದ್ದರೂ ಕೂಡ ಅವರಿಗೂ ಕೂಡ ದೈವ ಒಂದು ಶಕ್ತಿ ಇರುತ್ತದೆ. ಆ ಒಂದು ಶಕ್ತಿಯನ್ನು ನೋಡಿ ಸಾಕಷ್ಟು ಮಕ್ಕಳು ಸೇರ್ಕೊಂಡಿರ್ತಾರೆ. ಅನಾಥಾಶ್ರಮದಲ್ಲಿ ಆ ಮಕ್ಕಳನ್ನ ನೋಡಿದರೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಅಷ್ಟೊಂದು ಮಕ್ಕಳು, ಅನಾಥವಾದ ಮಕ್ಕಳನ್ನು ನೋಡೋಕೆ ಇವಾಗ ಗಿಲ್ಲಿಯವರು ಹೊರಟಿದ್ದಾರೆ. ಹೋಗಿ ಮತ್ತು ಅವ್ರನ್ನೆಲ್ಲ ತಬ್ಕೊಂಡು ಅತ್ತೇ ಬಿಡ್ತಾರೆ. ಸಾಕಷ್ಟು ಮಕ್ಕಳು ಗಿಲ್ಲಿ ಅಣ್ಣ ಅಂತಾರೆ. ಎಷ್ಟು ಒಬ್ಬ ಪುಟ್ಟ ಬಾಲಕಂತರೂ ತುಂಬ ಅಪ್ಪಿಕೊಂಡು ಡ್ಯಾನ್ಸೇ ಮಾಡಿಬಿಡ್ತಾರೆ. ಪಾಪ ಅವರಿಗೆ ಕಣ್ಣು ಕಾಣ್ತಿರೋದಿಲ್ಲ, ಒಂಥರ ಅಂಗವಿಕಲ ಇರ್ತಾರೆ, ಆದರೂ ಕೂಡ ತುಂಬ ಖುಷಿ ಪಡುತ್ತದೆ. ಇನ್ನೊಬ್ಬ ವ್ಯಕ್ತಿ ಸ್ವಲ್ಪ ಏಜ್ ಆಗಿರ್ಬೋದು, ಒಂದು 10th ಇರ್ಬೋದು ಅಂತ ಒಬ್ಬ ಹುಡುಗನೂ ಕೂಡ ಅವನು ಕೂಡ ಒಂಥರ ವಿಕಲಚೇತನ ಅಂತಂದರೆ ಅವರಿಗೆ ಒಂದು ಸ್ವಲ್ಪ ಮಾನವೀಯ ಒಂದು ದೃಷ್ಟಿಯಿಂದ ಒಂದು
ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾನೆ. ಅಂಥ ಒಬ್ಬ ವ್ಯಕ್ತಿ ಕೂಡ ಗಿಲ್ಲಿನ ನೋಡಿದ ತಕ್ಷಣ ತುಂಬ ಖುಷಿ ಪಡ್ತಾನೆ, ಅಪ್ಕೊತಾನೆ, ಮುಟ್ತಾನೆ, ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡ್ತಾರೆ ಗಿಲ್ಲಿ ಅವರಿಗೆ. ಎಲ್ಲ ಒಂದು ದೃಶ್ಯ ನೋಡಿದರೆ ನಮಗೆ ಅಚ್ಚರಿ ಆಗುತ್ತದೆ. ಏನಪ್ಪ ಇಂಥ ಒಂದು ಸಮಾಜದಲ್ಲೂ ಕೂಡ ಈ ಥರ ವ್ಯಕ್ತಿಗಳು ಇರ್ತಾರ. ಗಿಲ್ಲಿ ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವರು ಸರಳತೆ ವಿನಯತೆನೇ ಇಲ್ಲಿವರೆಗೂ ಅವ್ರನ್ನ ಬೆಳೆಸ್ತಾ ಬಂದಿರೋದು. ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆದಿರಲಿ, ಇನ್ನೂ ಸಾಕಷ್ಟು ಮಟ್ಟಿಗೆ ಬೆಳೀಲಿ. ಅವರು ಇಷ್ಟು ದಿವಸ ಇಲ್ಲಿ ದೊಡ್ಡ ದೊಡ್ಡ ಒಂದು ಪ್ರೋಗ್ರಾಮ್ಗೆ ಇವೆಂಟ್ಗೆ ಹೋಗಿರ್ತಾರೆ, ಸಂಭಾವನೆ ಕೂಡ ಬರುತ್ತೆ. ಬಟ್ ಇಲ್ಲಿ ಅನಾಥಾಶ್ರಮ ಆಗಲಿ, ಕಡು ಬಡವರ ಒಂದು ಪ್ರೋಗ್ರಾಮ್ ಆದರೆ, ಮಿಡಲ್ ಕ್ಲಾಸ್ ರೈತರ ಅಂದರೆ ಇವಾಗ ಅನಾಥಾಶ್ರಮಕ್ಕೆ ಹೋಗಿರ್ತಾರೆ ಅಲ್ವಾ, ಅಲ್ಲಿ ಹೋಗುವ ಬರುವ ಖರ್ಚು ಯಾವುದೇ ಕಾರಣಕ್ಕೂ ತೊಗೊಳೋದಿಲ್ಲ, ಸಂಭಾವನೆ ತೊಗೊಳೋದೇ ಇಲ್ಲ. ಅವರೇ ಫ್ರೀಯಾಗಿ ಹೋಗ್ತಾರೆ. ಬೇರೆ ಒಂದು ಪ್ರೋಗ್ರಾಮ್ಗೆ ಅವರು ಕೊಡ್ತಾರೆ. ಆದರೆ ಇಲ್ಲಿ ಅನಾಥಾಶ್ರಮ ಮಕ್ಕಳಿಗೆ ಮತ್ತು ಕಣ್ ಕಾಣ್ತಾ ಇರೋದಿಲ್ಲ ಅಂತ ಕಡು ಬಡ ಇವೆಂಟ್ಗೆ ಹೋದರೆ ಅವರು ಊಟದ ಖರ್ಚು, ಬಸ್ ಚಾರ್ಜ್ ಕೊಟ್ಟರೆ ಸಾಕು, ನಮಗೆ ಪೇಮೆಂಟ್ ಯಾವುದೇ ಥರನಾದ ಸಂಭಾವನೆ ಇಸ್ಕೊಳೋದೇ ಇಲ್ಲ. ಸಾಕಷ್ಟು ಪ್ರೋಗ್ರಾಮ್ಗಳಿಗೂ ಕೂಡ ಅವರು ಯಾವತ್ತೂ ಬಸ್ ಚಾರ್ಜ್ ಮತ್ತು ಊಟದ ಚಾರ್ಜ್ ಅವರು ಕೊಟ್ಟರೆ ಇಸ್ಕೊತಿದ್ರು. ಕೊಡಲಿಲ್ಲ ಅಂದರೆ ಅವರು ತಾವಾಗೇ ಬರ್ತಿದ್ರು. ಅವರೇ ಸ್ವತಃ ಫೋನ್ ಮಾಡಿ ನಾವು ಇಷ್ಟು ಅಮೌಂಟ್ ಹಾಕ್ತೀವಿ ಅಂದ ತಕ್ಷಣ ಮಾತ್ರ ನಿಮಗೆ ಎಷ್ಟು ಬರುತ್ತೋ ಅಷ್ಟು ಕೊಡಿ ಸಾಕು ಅಂತ ಹೇಳ್ತಿದ್ರು. ಇಂಥ ಸರಳ ವಿನಯತೆ ವ್ಯಕ್ತಿ ಅಂತಲೇ ಹೇಳ್ಬೋದು. ಇಲ್ಲಿ ಅವರು ಸಾಕಷ್ಟು ಇವಾಗ ಫೇಮಸ್ ಆಗಿದ್ದಾರೆ. ನಾ ಈ ಇವೆಂಟ್ಗೆ ಹೋದರೆ ಇಷ್ಟೇ ಕೊಡಬೇಕು ಅಂತಂದು ರೂಲ್ಸು ಸಾಕಷ್ಟು ವ್ಯಕ್ತಿಗಳನ್ನು ನೋಡಿರ್ಬೋದು. ಇವಾಗ ಫೇಮಸ್ ಆದ ತಕ್ಷಣ ಶೋಲಿಂದ ಫೇಮಸ್ ಆದ ತಕ್ಷಣ ಅವ್ರದ್ದು ಡಿಮ್ಯಾಂಡೇ, ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ, ಅವ್ರದ್ದು ಗತಿ ಚೇಂಜ್ ಆಗಿಬಿಡುತ್ತೆ. ಆದರೆ ಗಿಲ್ಲಿ ನಟ ಅವರು ಫಸ್ಟಿಗೆ ವಿನ್ನರ್ ಆಗೋಕ್ಕಿಂತ ಮುಂಚೆ ಹೇಗಿದ್ರು ಇವಾಗಲೂ ಕೂಡ ಅದೇ ರೀತಿಯಾಗಿ ಅದೇ ಫಾರ್ಮುಲಾ ಪ್ಯಾಂಟು, ಅದೇ ಶರ್ಟು ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಸ್ಟೈಲಿಶ್ ಆಗಿಲ್ಲ ಇನ್ನೂವರೆಗೂ. ಇನ್ಸರ್ಟ್ ಒಂದು ಪ್ರೋಗ್ರಾಮ್ನಲ್ಲಿ ಕೂಡ ಇನ್ಸರ್ಟು, ಅವ್ರ ಸ್ಟೈಲಿಂಗ್, ಟಾಕು, ಮಾತನೇ ಶೈಲಿ ಕೂಡ ಬದಲಾವಣೆ ಆಗಿಲ್ಲ. ಅವರು ಹೇಗೆ ಇದ್ದರೂ ಕೂಡ ನಾನು ರೈತನ ಮಗ, ಹಳ್ಳಿ ಮಗ ಅಂತಂದು ಮಾತಾಡ್ತಾರೆ. ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಕ್ಕಳಂದ್ರು ಕಂಡ್ರೆ ತುಂಬ ಖುಷಿ ಆಗುತ್ತೆ. ಅವರು ಸಣ್ಣ ಮಕ್ಕಳಿಗೆ ತುಂಬ ಒಂಥರ ಖುಷಿ ಆಗುತ್ತೆ. ಅವ್ರ ಜೊತೆ ತುಂಬ ಒಡನಾಟ ಇದೆ. ಸಾಕಷ್ಟು ಅಭಿಮಾನಿಗಳು ಕೂಡ ಅವ್ರನ್ನ ಅದರ ಪ್ರೀತಿಗೋಸ್ಕರನ ಇಷ್ಟರ ಮಟ್ಟಿಗೆ ಫ್ಯಾನ್ಸ್ ಆಗಿದ್ದೆ. ಸಾಕಷ್ಟು ಮಟ್ಟದ ಇಲ್ಲಿ ಸಣ್ಣ ಮಕ್ಕಳ ಹಿಡಿದುಕೊಂಡು ಇಲ್ಲಿ ದೊಡ್ಡವರು, ಅಜ್ಜ ಅಜ್ಜಿಯರು ಕೂಡ ಗಿಲ್ಲಿ ಕಂಡ್ರೆ ಅಷ್ಟೊಂದು ಪ್ರೀತಿ ಯಾಕೆ ಮಾಡ್ತಾರೆ ಅಂದರೆ ಅವರೊಂದು ಸರಳತೆ, ವಿನಯತೆ ಎಲ್ಲೂ ಕೂಡ ಅವರು ತೋರಿಸ್ತಿಲ್ಲ. ಎಲ್ಲರಿಗೂ ಕೂಡ ಒಂದೇ ಸಮಾನ, ಎಲ್ಲರೂ ಒಂದೇ, ನಮ್ಮವರೇ, ನಮ್ಮ ಫ್ಯಾಮಿಲಿನೇ ಆ ಥರ ಟ್ರೀಟ್ ಮಾಡ್ತಾರಲ್ವ. ಆ ಉದ್ದೇಶಕ್ಕೋಸ್ಕರ ಗಿಲ್ಲಿ ಇಷ್ಟೊಂದು ತುಂಬ ಹೆಸರು ಮಾಡಿದ್ದಾನೆ. ಮತ್ತು ಬೆಳ್ಳಿತೆರೆಗೆ ಕೂಡ ಇವಾಗ ಸೂಪರ್ ಹಿಟ್ ಸಿನಿಮಾ ಕೂಡ ಬರ್ತಾ ಇದೆ. ಎಲ್ಲ ಫ್ಯಾಮ್ಲಿನಲ್ಲಿ ನಮ್ಮ ಅಭಿಮಾನಿಗಳೇ ನಮ್ಮ ಮನೆಯ ಫ್ಯಾಮ್ಲಿ ಅಂತಲೇ ಹೇಳ್ಬೋದು. ಮರೆಯಲಾದ ವ್ಯಕ್ತಿಗಳು ಅಂದರೆ ಇವರೇ ಅಂತಲೂ ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.